ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಡಿಸೆಂಬರ್ 22ರಂದು ನಡೆಯಲಿರುವ ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡ ಕಲಬುರಗಿ ಜಿಲ್ಲಾಡಳಿತ. ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ 7ನೇ ದಿನಕ್ಕೆ ಕಾಲಿಟ್ಟ ಸ್ಲಂ ಜನಾಂದೋಲನ ಧರಣಿ. ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಡಿಸೆಂಬರ್ 28ರಂದು ರಂಗಾವಲೋಕನ ಶಿಬಿರ ಆಯೋಜಿಸಲಾಗಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಭೀಮಸೇನ ಆರ್. ಈಗ ವಾರ್ತೆಗಳ ವಿವರ. ಡಿಸೆಂಬರ್ 22ರಂದು ನಡೆಯಲಿರುವ ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕಲಬುರಗಿ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಜಿಲ್ಲೆಯಲ್ಲಿ ಒಟ್ಟು 242 ಗ್ರಾಮ ಪಂಚಾಯಿತಿಗಳ ಪೈಕಿ ಮೊದಲ ಹಂತದಲ್ಲಿ 126 ಗ್ರಾಮ ಪಂಚಾಯಿತಿಗಳು ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆ ಆಯೋಗ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು, ಜಿಲ್ಲೆಯಲ್ಲಿ ಒಟ್ಟು 242 ಗ್ರಾಮ ಪಂಚಾಯಿತಿಗಳ ಪೈಕಿ ಮೊದಲ ಹಂತದಲ್ಲಿ 126 ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೆಯಲಿದ್ದು, ಎರಡನೇ ಹಂತದಲ್ಲಿ 116 ಗ್ರಾಮ ಪಂಚಾಯಿತಿಗಳ ಚುನಾವಣೆ ಜರುಗಲಿದೆ. ಮೊದಲ ಹಂತದಲ್ಲಿ ಕಲಬುರಗಿ, ಆಳಂದ್, ಅಫ್ಜಲ್ಪುರ್, ಕಮಲಾಪುರ್, ಕಾಳಗಿ, ಶಹಾಬಾದ್ ತಾಲೂಕುಗಳಲ್ಲಿ ಮತದಾನ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 13,26,400 ಮತದಾರರಲ್ಲಿ 6,76,421 ಪುರುಷರು, 6,49,087 ಮಹಿಳೆಯರು ಹಾಗೂ ಇತರೆ 107 ಜನರು ಮತದಾನ ಮಾಡಲಿದ್ದಾರೆ. ಡಿಸೆಂಬರ್ 22ರಂದು ಮತದಾನ ನಡೆಯುವ ಹಿನ್ನೆಲೆ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಕಲಬುರಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಆಯಾ ತಾಲೂಕು ಕೇಂದ್ರಗಳಿಂದ ವಿವಿಧ ಮತಗಟ್ಟೆಗಳಿಗೆ ಮತಪೆಟ್ಟಿಗಳನ್ನು ತೆಗೆದುಕೊಂಡು ಹೋಗಲಾಗುತ್ತಿದೆ. ಇನ್ನು ಮತಗಟ್ಟೆಯ ಸುತ್ತಲೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು, ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವಿವಿ ಜೋತ್ಸ್ನಾ ಅವರು ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ತೆರಳಿ ಅಲ್ಲಿನ ಪೂರ್ವ ಸಿದ್ಧತೆಯನ್ನು ಪರಿಶೀಲಿಸಿದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮತಗಟ್ಟೆ ಪ್ರವೇಶಿಸುವ ಮೊದಲು ತಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡಿಕೊಂಡು ಮತಗಟ್ಟೆಗೆ ಪ್ರವೇಶಿಸಬೇಕು. ಕೋವಿಡ್ ಸೋಂಕಿತರು ಮತ್ತು ಶಂಕಿತರನ್ನ ಅಗತ್ಯ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಸಂಬಂಧಪಟ್ಟ ಮತಗಟ್ಟೆಗಳಲ್ಲಿ ಮತದಾನ 1 ಗಂಟೆಯ ಅವಧಿಯಲ್ಲಿ ಮತದಾನ ಮಾಡಲು ಅವಕಾಶ ಕಲ್ಪಿಸಿದೆ.
ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ಆಗ್ರಹಿಸಿ ರೈತರ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಸ್ಲಂ ಜನಾಂದೋಲನ ಧರಣಿ ಇದೀಗ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸುಧಾರಣೆ ಕಾನೂನು ತಿದ್ದುಪಡಿ ತಂದಿರುವ ಯಡಿಯೂರಪ್ಪಗೆ ಧಿಕ್ಕಾರ. ರೈತರ ಭೂಮಿ ಕಸಿದುಕೊಳ್ಳಲು ಮುಂದಾದ ವ್ಯಕ್ತಿಗೆ ಜಯವಾಗಲಿ. ಸ್ಲಂ ಜಿಲ್ಲಾ ಸಮಿತಿಗೆ ಜಯವಾಗಲಿ. ರೈತರ ಪರ ಚಳವಳಿ ಮಾಡುತ್ತಿರುವ ಸ್ಲಂ ಜನಾಂಗದ ಹೋರಾಟಕ್ಕೆ ಜಯವಾಗಲಿ. ಸಂವಿಧಾನಕ್ಕೆ ತಿದ್ದುಪಡಿ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರೈತರು ಕೇಂದ್ರ ಸರ್ಕಾರ ಕೃಷಿಯರನ್ನ ಮಾತ್ರವಲ್ಲ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಅಧೋಗತಿಯತ್ತ ದೂಡುತ್ತಿದೆ ಎಂದು ನಗರದ ಜಗದ್ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪುತ್ಥಳಿಯನ್ನ ನೇಣಿಗೆ ಹಾಕುವ ಮೂಲಕ ಸ್ಲಂ ಜನಾಂದೋಲನ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಜನರ ಮೇಲೆ ಶೋಷಣೆ ಮಾಡ್ತಾ ಇದೆ ಅದನ್ನ ಎಲ್ಲರೂ ಪ್ರತಿಯೊಬ್ಬ ಬಡ ಶ್ರಮಿಕ ಕುಟುಂಬದವರು ಸಹಿಸ್ಕೊಳ್ತಾ ಇದ್ರು, ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಯಾವಾಗ ರೈತ ವಿರೋಧಿಯ ಕಾಯ್ದೆಯನ್ನು ತಂದಾಗ ಆ ರೈತರು ಕೂಡ ಬೀದಿಗೆ ಬರ್ತಾ ಇದ್ದಾರೆ. ದೇಶದ ಬೆನ್ನೆಲುಬು ರೈತ ಅಂತ ಈಗಾಗಲೇ ಒಂದ್ ಕಡೆ ಹೇಳ್ತೀರಿ ನೀವು. ಇವತ್ತು ಕೇಂದ್ರದ ಈ ರೈತ ವಿರೋಧಿ ನೀತಿಗಳನ್ನ ತಗೊಂಡ್ ಬರ್ತೀರಿ, ಇದರಿಂದ ರೈತರ ಆದಾಯನೂ ಹೆಚ್ಚು ಅಂತ ಒಂದ್ ಕಡೆ ಹೇಳ್ತೀರಿ. ಆದ್ರೆ ಕಾಯ್ದೆಗಳು ತರ್ತಕ್ಕಂಥ ಕೆಟ್ಟ ಪರಿಣಾಮವನ್ನ ಈಗಾಗಲೇ ನೋಡ್ತಾ ಇದ್ವಿ. ಒಂದು ಕಾಯ್ದೆಗಳಲ್ಲಿ ಬೆನ್ನೆಲುಬು ಅಂತ ಹೇಳ್ತಾ ಇದ್ರೆ ಬೆನ್ನೆಲುಬನ್ನೇ ಮುರಿತಕ್ಕಂಥ ಕೆಲಸವನ್ನ ಯಾಕೆ ಮಾಡ್ತೀರಿ? ಎದುರು ಮಾಡ್ತಕ್ಕಂಥದ್ದೊಂದು ಹೇಳ್ತಕ್ಕಂಥದ್ದೊಂದು ಯಾಕೆ? ಹೀಗಾಗಿ ಪ್ರತಿಯೊಂದು ಕಡೆ ಈಗಾಗಲೇ ದೇಶಾದ್ಯಂತ 26 ಜನ ದೆಹಲಿಯಲ್ಲಿ ಇಂಥ ಚಳಿಯಲ್ಲಿ ಕೂಡ ಸತ್ತೋಗಿದ ಜನರು. ಆದರೂ ಕೂಡ ನೀವು ಇಂಥ ಕೃಷಿ ವಿರೋಧಿ ನೀತಿಯನ್ನು ನೀವು ಕೈ ಬಿಡೋದಿಲ್ಲ, ಇದನ್ನೇ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ಮಾತೆತ್ತಿದ್ರೆ ಬರೀ ಕೊರೋನಾದ ಬಗ್ಗೆ ಹೇಳ್ತೀರಿ. ಮಾಸ್ಕ್ ಹಾಕೋರಿ, ತಟ್ಟೆ ಬಾರಿಸ್ರಿ, ಗಂಟೆ ಬಾರಿಸ್ರಿ. ಅರೆ ನಾವೇನು ದೇಶದಲ್ಲಿ ಬದುಕಬೇಕಾ ಅಥವಾ ಗಂಟೆ ಜಾಗಟೆ ಬಾರಿಸ್ಕೊಂಡು ಹೋಗ್ತಾ ಇರ್ಬೇಕಾ? ಜನರು ಒಂದೊತ್ತು ಅನ್ನಕ್ಕಾಗಿ ಬರೆದಾಡ್ತಿದ್ದಾರೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇಲ್ಲ. ಅದು ಬಿಟ್ಟು ನೀವೇನು ಮಾಡ್ತೀರಿ? ಬರೀ ಕೈ ತಗೊಳ್ಳಿ, ಮಾಸ್ಕ್ ಹಾಕೋರಿ. ಮನುಷ್ಯ ಹೊಟ್ಟೆಗೆ ಅನ್ನನೇ ಇಲ್ಲ ಅಂತಂದ್ರೆ ಕೈ ತಗೊಂಡು ಆ ಮಾಸ್ಕ್ ತಗೊಂಡ್ರೆ ಏನಾಗ್ತದೆ? ಅದು ಯಾಕೆ ವಿಚಾರ ಮಾಡ್ತಾ ಇಲ್ಲ? ಮಾನ್ಯ ರಾಷ್ಟ್ರಪತಿಗಳು ಇದರಲ್ಲಿ ತಮ್ಮ ಹಸ್ತಕ್ಷೇಪ ಮಾಡಿ ಈ ಬಿಲ್ಲನ್ನು ಕೂಡಲೇ ವಾಪಸ್ ಕಳಿಸ್ಬೇಕು. ಅದ್ರ ಜೊತೆಗೆ ರೈತರ ಜೊತೆಗೆ ನಾವೆಲ್ಲರೂ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಕೇಂದ್ರ ಸರ್ಕಾರದ 3 ಕಾಯ್ದೆಗಳನ್ನು ರದ್ದುಗೊಳಿಸುವಂತೆ ಲಕ್ಷಾನುಗಟ್ಟಲೆ ರೈತರು ಹೋರಾಟ ಮಾಡಲಿದ್ದಾರೆ. ಈಗಾಗಲೇ ಹೋರಾಟದಲ್ಲಿ ಸುಮಾರು 26 ಜನ ರೈತರು ಅಸುನೀಗಿದ್ದಾರೆ. ಕಳೆದ ಹಲವು ದಿನಗಳಿಂದ ರೈತರು ಜೀವನ್ಮರಣದ ಹೋರಾಟಕ್ಕೆ ತಮ್ಮನ್ನ ಒಡ್ಡಿದ್ದಾರೆ. ಕೇಂದ್ರ ಸರ್ಕಾರ ರೈತರು ಮಾತು ಕೇಳುವುದನ್ನು ಬಿಟ್ಟು ಅವರ ಹೋರಾಟ ಮುರಿಯಲು ನಾನಾ ದುಷ್ಟ ಮಾರ್ಗಗಳನ್ನ ಅನುಸರಿಸುತ್ತಿದೆ ಎಂದು ಮಾತನಾಡಿದ ವಿಕಾಸ್ ಸವಾರಿಕರ್ ಅವರು, ಕರ್ನಾಟಕ ಸರ್ಕಾರ ತಂದಿರುವ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನ ರದ್ದು ಮಾಡಬೇಕು. ತೊಗರಿ ಬೆಳೆಗೆ ಈಗಿರುವ 6,000 ರೂಪಾಯಿ ಬೆಂಬಲ ಬೆಲೆಯನ್ನ 8,000 ರೂಪಾಯಿ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಧರಣಿಯಲ್ಲಿ ರೇಣುಕಾ ಸರಡ್ಗಿ, ಸುನೀತಾ ಕೊಲ್ಲೂರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂವಿಧಾನಕ್ಕೆ ತಿದ್ದುಪಡಿ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರೈತರು ಕರ್ನಾಟಕ ನಾಟಕ ಅಕಾಡೆಮಿ ವೈವಿಧ್ಯ ಚಟುವಟಿಕೆಗಳೊಂದಿಗೆ ಆರಂಭವಾಗಿ 1 ವರ್ಷ ಪೂರೈಸಿದೆ. ಇದರ ನಿಮಿತ್ತ ನಾಡಿನ 10 ಸ್ಥಳಗಳಲ್ಲಿ ಪತ್ರಕರ್ತರು, ಮಾಧ್ಯಮದವರಿಗಾಗಿ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾಗಿ, ಯುವ ಬರಹಗಾರರಿಗಾಗಿ ರಂಗಾವಲೋಕನ ಶಿಬಿರ ಇದೇ ಡಿಸೆಂಬರ್ 28ರಂದು ಕಲಬುರಗಿ ರಂಗಾಯಣ ಸಹಯೋಗ ಹಾಗೂ ಪತ್ರಕರ್ತರ ಸಂಘದ ಸಹಕಾರದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಭೀಮಸೇನ್ ಆರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಕಳೆದ 2019ರ ಅಕ್ಟೋಬರ್ನಲ್ಲಿ ಆರಂಭಗೊಂಡಿದ್ದು ವಿವಿಧ ಕಾರ್ಯಚಟುವಟಿಕೆಯಿಂದ ಒಳಗೊಳ್ಳುವ ಮೂಲಕ 1 ವರ್ಷ ಪೂರೈಸಿದೆ. ನಾಡಿನ 10 ಸ್ಥಳಗಳಲ್ಲಿ ಪತ್ರಕರ್ತರು, ಮಾಧ್ಯಮದವರಿಗೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗಾಗಿ, ಯುವ ಬರಹಗಾರರಿಗೆ ರಂಗಾವಲೋಕನ ಶಿಬಿರ ಇದೇ ಡಿಸೆಂಬರ್ 28ರಂದು ಕಲಬುರಗಿ ರಂಗಾಯಣ ಸಹಯೋಗ ಹಾಗೂ ಪತ್ರಕರ್ತರ ಸಂಘದ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾತನಾಡಿದ ಪ್ರೊಫೆಸರ್ ಭೀಮಸೇನ್ ಆರ್ ಅವರು, ಈ ಶಿಬಿರದಲ್ಲಿ ನಾಡಿನ ಪ್ರಸಿದ್ಧ ನಾಟಕಕಾರರು, ಕವಿಗಳು ಹಾಗೂ ನಿರ್ದೇಶಕರು ಮಾರ್ಗದರ್ಶನ ಮಾಡಲಿದ್ದಾರೆ. ನಾಡಿನ 5 ಜಿಲ್ಲೆಗಳಲ್ಲಿ ರಂಗ ನೇಮತದ ರಂಗ ಸಂಗೀತ, ರಂಗ ಪ್ರಸಾದನ, ಪರಿಕರ, ರಂಗ ಸಜ್ಜಿಕೆ, ಧ್ವನಿ ಬೆಳಕು ಶಿಬಿರಗಳು ಪ್ರತ್ಯೇಕವಾಗಿ ನಡೆಯಲಿವೆ ಎಂದು ತಿಳಿಸಿದ್ದಾರೆ. ನಿತ್ಯ ನಾಟಕ ನೋಡ್ತಾ ಇದ್ದಾರೆ ರಾತ್ರಿ 10 ಗಂಟೆಯಿಂದ 2 ಗಂಟೆವರೆಗೂ. ನಮ್ಮ ಗ್ರಾಮೀಣ ಭಾಗದ ಜನತೆ ಗೊತ್ತಿದೆ, ಅಲ್ಲಿ ಇವತ್ತಿಗೆ ಬರಲ್ಲ ಅಂತ ಹೇಳ್ತಾರೆ, ಆದರೆ ಅಲ್ಲಿ ರಾತ್ರಿನೇ ಒಳ್ಳೆಯ ನಾಟಕೋತ್ಸವ ಅತ್ಯಂತ ಯಶಸ್ವಿಯಾಗಿ ಆಯಿತು. ಅದೇ ರೀತಿ ಹವ್ಯಾಸಿ ಕಂಪನಿಗಳ ಹೊಸ ರೀತಿಯ ಹೊಸ ಅಲೆಯ ನಾಟಕಗಳನ್ನು ನಾಟಕೋತ್ಸವ
ಸಿರ್ಸಿಯಲ್ಲಿ ಆಯಿತು, ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಲ್ಲಿ ಆಯಿತು. ಜಯಂತ ಕಾಯ್ಕಿಣಿಯವರ 2 ನಾಟಕಗಳನ್ನು ಒಟ್ಟು ಸೇರಿಸಿ ಒಂದು ನಾಟಕ, ಒಂದು ಗೀತ ನಾಟಕ, 2 ಪ್ರಯೋಗಾತ್ಮಕ ನಾಟಕಗಳು, ಒಟ್ಟು ನಾಟಕದ 4 ದಿನಗಳ ನಾಟಕೋತ್ಸವ ಸಿರ್ಸಿಯಲ್ಲಿ ಆಯಿತು. ವೃತ್ತಿ ರಂಗಭೂಮಿ ಕಂಪನಿ ನಾಟಕಗಳ ಪರಿಚಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಕಡಿಮೆ, ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಕಡಿಮೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಂಪನಿ ನಾಟಕಗಳು. ಸೊ ಅವರಿಗೆ ಕಂಪನಿ ನಾಟಕಗಳ ಒಂದು ಪರಿಚಯ ಮಾಡಿಕೊಡ್ಬೇಕನ್ನೋ ದೃಷ್ಟಿಯಿಂದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಮತ್ತು ಕಲಬುರಗಿಯಲ್ಲಿ ಕೂಡ ಒಂದು ವೃತ್ತಿ ರಂಗಭೂಮಿ ನಾಟಕೋತ್ಸವಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಇದೇ ರೀತಿ ಹೊರನಾಡು ಕನ್ನಡಿಗರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಕನ್ನಡದ ಅಭಿರುಚಿ ಬೆಳೆಸಬೇಕು, ಕನ್ನಡದ ನಾಟಕೋತ್ಸವದ ಬಗ್ಗೆ ಅಭಿರುಚಿ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಹೈದರಾಬಾದ್ನಲ್ಲಿ 3 ದಿನಗಳ ಕನ್ನಡ ನಾಟಕೋತ್ಸವಗಳನ್ನು ಹಮ್ಮಿಕೊಂಡಿದ್ವಿ. ತುಂಬ ಯಶಸ್ವಿಯಾಗಾಯಿತು. ಅಲ್ಲಿ ಕರ್ನಾಟಕ ಸಾಹಿತ್ಯ ಮಂದಿರದಲ್ಲಿ ತುಂಬ ಅಚ್ಚುಕಟ್ಟಾದ ಕನ್ನಡದ ವಾತಾವರಣ ಇದೆ. ಸುಮಾರು 500ಕ್ಕೂ ಹೆಚ್ಚು ಜನ ಕನ್ನಡ ಸದಸ್ಯರಿದ್ದಾರೆ. ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಾಯಿತು. ಮತ್ತು ಅಲ್ಲಿ ದೂರದರ್ಶನ, ಆಕಾಶವಾಣಿಯವರು ನಾಟಕ ಅಕಾಡೆಮಿ ಅಧ್ಯಕ್ಷರು ಮತ್ತು ಸದಸ್ಯ ಸಂಚಾಲಕರದ ಒಂದು ಕನ್ನಡ ಸಂದರ್ಶನವನ್ನು ಕೂಡ ಹೈದರಾಬಾದ್ ಆಕಾಶವಾಣಿಯಲ್ಲಿ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದರು. ಇವೆಲ್ಲದರ ಜೊತೆಗೆ ವಾರ್ಷಿಕವಾಗಿ ನಾವು ಹಿರಿಯ ರಂಗ ಕಲಾವಿದರನ್ನು ಗುರುತಿಸಬೇಕು, ಸರ್ಕಾರಿ ಮಟ್ಟದಲ್ಲಿ ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಅಕಾಡೆಮಿ ಪ್ರಶಸ್ತಿಗಳನ್ನು ಕೊಡ್ತಾ ಬರ್ತಾ ಇದೆ. ಒಂದು ಅವರ ಜೀವಮಾನ ಸಾಧನೆ ಕುರಿತಾಗಿ ವಾರ್ಷಿಕ ಪ್ರಶಸ್ತಿ ರಂಗ ಗೌರವ ಅಂತಂದು ಹೇಳಿ, ಅದರ ಜೊತೆಗೆ 25 ಬೇರೆ ಬೇರೆ ನಿರ್ದೇಶಕರು, ನಟರು, ನಾಟಕಕಾರರು, ಸಂಗೀತಗಾರರು, ವೃತ್ತಿ, ಹವ್ಯಾಸಿ, ಗ್ರಾಮೀಣ ಇವನ್ನೆಲ್ಲರನ್ನು ಸೇರಿಸಿಕೊಂಡು ಒಂದು 25 ನಾಟಕ ಪ್ರಶಸ್ತಿಗಳು ಮತ್ತು ನಗರದ ಇಲ್ಲಿ ನಾಡಿನ ಕೆಲ ಜನ ಹಿರಿಯರು ದತ್ತಿ ಪ್ರಶಸ್ತಿಯನ್ನು ಇಟ್ಟಿದ್ದಾರೆ. ಆ ರೀತಿ 4 ದತ್ತಿ ಪ್ರಶಸ್ತಿಗಳನ್ನು, ಒಟ್ಟು ಒಂದು 30 ವಾರ್ಷಿಕ ಪ್ರಶಸ್ತಿಗಳನ್ನು ಅತ್ಯಂತ ಪಾರದರ್ಶಕವಾಗಿ, ನ್ಯಾಯಸಮ್ಮತವಾಗಿ, ಸರ್ವಸಮ್ಮತವಾಗಿ ಆಯ್ಕೆ ಮಾಡಿ ಪ್ರಕಟಿಸಿದ್ದೀವಿ. ಮಾರ್ಚ್ನಲ್ಲಿ ನಾವು ಪ್ರಶಸ್ತಿ ಕೊಡಬೇಕಾಗಿತ್ತು, ಅದು ಕೋವಿಡ್ ಕಾರಣದಿಂದ ಮುಂದೆ ಹೋಗಿದೆ, ಈಗ ಅದು ಬರ್ತಾ ಇದೆ. ಅದರ ಜೊತೆಗೆ ರಂಗಭೂಮಿ ಸಂಬಂಧಿತ ಕೆಲಸಗಳು, ಪುಸ್ತಕ ಪ್ರಕಟಣೆಗೋಸ್ಕರ ಕೂಡ ನಾಟಕ ಅಕಾಡೆಮಿ ಪ್ರಯತ್ನ ಮಾಡ್ತಾ ಇದೆ. ಈ ವರ್ಷದ ಪುಸ್ತಕ ಪ್ರಕಟಣೆ ನಮ್ಮ ಗವೀಶ್ ಹಿರೇಮಠ ಅವರು ಬರೆದಿರು ಗದಗಿನ ಪುಟ್ಟರಾಜ ಅಜ್ಜಯವರ ನಾಟಕ ಸಂಸ್ಥೆಯ ಕುರಿತು ಪೂರ್ಣ ಅಧ್ಯಯನ ಮಾಡಿ ಬರೆದಿರುವಂಥ ಒಂದು ಪುಸ್ತಕ ಪ್ರಕಟಣೆಗಾಗಿ ಅವರಿಗೆ ಪುಸ್ತಕ ಬಹುಮಾನ ಬಂದಿದೆ. ಅದು ವಾರ್ಷಿಕ ಪ್ರಶಸ್ತಿಯಲ್ಲಿ ನಾವು ಅವ್ರಿಗೂ ಕೂಡ ವಾರ್ಷಿಕ ಪ್ರಶಸ್ತಿಯಲ್ಲಿ ಪುಸ್ತಕ ಬಹುಮಾನ ಕೊಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಪ್ರವೀಣ್ ನಾಯಕ್, ಕಲಬುರಗಿ ರಂಗಾಯಣ ನಿರ್ದೇಶಕ ಪ್ರಭಾಕರ್ ಜೋಶಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯಾ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಚಾಂಪಿಯನ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ಮಂಜುಳಾ ಎನ್ ಸುತಾರ್ ಅವರಿಗೆ ಗಣ್ಯರಿಂದ ಸನ್ಮಾನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ಸ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ವಿಶ್ವಕರ್ಮ ಸಮಾಜದ ಮೊದಲ ಯುವತಿ ಮಂಜುಳಾ ಎನ್ ಸುತಾರ್ ಅವರಿಗೆ ಗಣ್ಯರು ಸನ್ಮಾನಗೈದು ಗೌರವಿಸಿದರು. ನಗರದ ಕಡಗಂಚಿ ಮಠದಲ್ಲಿ ಆಯೋಜಿಸಿದ ಸನ್ಮಾನ ಸಮಾರಂಭದಲ್ಲಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ವಿಶ್ವಕರ್ಮ ಸಮಾಜದ ಮೊದಲ ಯುವತಿ ಮಂಜುಳಾ ಎನ್ ಸುತಾರ್ ಅವರಿಗೆ ಗಣ್ಯರು ಸನ್ಮಾನಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಕಡಗಂಚಿ ಕಟ್ಟಿಮಠದ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯರು ಮಾತನಾಡಿದರು. ಯಾವತ್ತು ಪೂಜೆ ಮಹಾಸ್ವಾಮಿಗಳೇ ಎಲ್ಲ ವಿಶೇಷ ಕಾರ್ಯಕರ್ತರು ಯೋಗಿಗಳು ಇದನ್ನು ನೋಡಿ ನಮಗೆ ಮಾತ್ರ ಪೂರ್ತಿ ಬರುವ ಸಂತೋಷ. ಇದೇ ರೀತಿಯಾಗಿ ಮನುಷ್ಯ ಮಾಡ್ತಾ ಹೋದರೆ ಅವನ ಸಂಶಯನೆಯಿಂದ ಅವನು ದೇವರಾಗಿ ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನಮಗೆ ಮಾತ್ರ ನೋಡಿ ಪೂರ್ತಿ ಬರುವ ಸಂತೋಷ ಆಗೈತೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ ಸಮಾರಂಭ ಮಂಜುಳಾ ಎನ್ ಸುತಾರ್ ಇವರಿಗೆ ಸನ್ಮಾನ ಸಮಾರಂಭ ಮಾಡಿದಾಗ ಇಂಥ ಕಾರ್ಯಕ್ರಮದಲ್ಲಿ
ಆಫ್ ಇಂಡಿಯನ್ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಚಾಂಪಿಯನ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ಮಂಜುಳಾ ಅವರ ಸಾಧನೆ ಕುರಿತು ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಜಿಲ್ಲಾ ಮುಖ್ಯ ತರಬೇತುದಾರ ರಾಜವರ್ಧನ್ ಸಿ ಚವ್ಹಾಣ್ ಅವರು ಮಾತನಾಡಿದರು. ಸನ್ಮಾನ ಸಮಾರಂಭವಾಗಿದೆ. ಇದು ಶಹಾಬಜಾರದ ಕಡಿಗಂಚಿ ಮಠದಲ್ಲಿ ನಡೆದಿದೆ. ಇದರಲ್ಲಿ ಮೊನ್ನೆ ಇತ್ತೀಚೆಗೆ ನಡೆದ ಚಾಂಪಿಯನ್ಶಿಪ್ ಹಾಗೂ ಬೆಲ್ಟ್ ಎಕ್ಸಾಮ್ ಆಗಿದೆ. ಅದರಲ್ಲಿ ಉತ್ತೀರ್ಣರಾಗಿ ಮಂಜುಳಾ ಅವರು ಬ್ಲ್ಯಾಕ್ ಬೆಲ್ಟ್ ಪಡೆದಿದ್ದಾರೆ. ಅದೇ ರೀತಿ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ ಹಾಗೂ 3 ಗೋಲ್ಡ್ ಮೆಡಲ್ 1 ಬ್ರೌನ್ಸ್ ಮೆಡಲ್ಗೆ ವಿನ್ ಆಗಿದ್ದಾಳೆ. ಅದೇ ಮತ್ತು ಇವಾಗ ಕಾಂಪಿಟೇಷನ್ ನಡೀತಾ ಇದೆ. ನೆಕ್ಸ್ಟ್ ಡಿಸ್ಟಿಕ್ಕು, ಸ್ಟೇಟು, ನ್ಯಾಷನಲ್ಲು ಹಾಗೂ ಒಲಿಂಪಿಕ್ನಲ್ಲಿ ಭಾಗವಹಿಸಬೇಕು ನಾನು ಇಚ್ಛಿಸುತ್ತೇನೆ. ನಮ್ಮ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಸಿಗೋದು ಭಾಳ ಕಷ್ಟ. ಇವರು ಸತತ 18 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 18 ವರ್ಷ ಆಗೋಣ ಇವತ್ತು ಆ ದಿನ ಬಂದಿದೆ. ಅದು ಸಮ ಇಲ್ಲೇ ಕಡಗಂಚಿ ಮಠದಲ್ಲಿ ಫಸ್ಟು ಎಕ್ಸಾಮ್ ಆಗಿರ್ತಕ್ಕಂಥ. ಅದೇ ರೀತಿ ಇವಾಗ ಇಲ್ಲೇ ಬ್ಲ್ಯಾಕ್ ಬೆಲ್ಟನ್ನು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ. ಇದೇ ರೀತಿ ನಾನು ನಮ್ಮ ಮಂಜುಳಾ ಅವರಿಗೆ ತುಂಬ ಗೌರವದಿಂದ ನಾನು ನೋಡ್ತೀನಿ. ಅದರಲ್ಲಿ ಅವರು ಮಂಜುಳಾ ಅವರಿಗೆ ನಾನು ತುಂಬ 18 ವರ್ಷದಿಂದ ನಾನು ಟೀಚ್ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಕೋವಿಡ್ ಕಾಲ ನಾನು ಹೋಮ್ ಟೀಚ್ ಮಾಡ್ತಾಯಿದ್ದೆ. ಅದರಲ್ಲಿ 3 ತಾಸು, ಬೆಳಗ್ಗೆ 3 ತಾಸು ಹಾಗೂ ಸಾಯಂಕಾಲ 3 ತಾಸು, ಒಂದು ದಿನದಲ್ಲಿ 6 ತಾಸು ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು. ಅದೇ ರೀತಿ ವೈಟು, ಯೆಲ್ಲೋ, ಗ್ರೀನ್, ಆರೆಂಜ್, ಬ್ಲೂ, ಪರ್ಪಲ್, ಬ್ರೌನ್ 4 ನಂತರ 3, 2, 1 ಕ್ರಾಸ್ ಮಾಡಿ ಆ ನಂತರ ಸಿಗೋದು ಬ್ಲ್ಯಾಕ್ ಬೆಲ್ಟು. ಇದರಲ್ಲಿ ಇದ್ದಿದ್ದು ಬ್ಲ್ಯಾಕ್ ಬೆಲ್ಟ್ ಫಸ್ಟ್ ಜಾನ್. ತುಂಬ ಧನ್ಯವಾದ. ಇನ್ನು ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ಮಂಜುಳಾ ಮಾತನಾಡಿ, 15 ವರ್ಷಗಳಿಂದ ಕರಾಟೆ ಅಭ್ಯಾಸ ಮಾಡ್ತಿದ್ದೆ. ಇಂದು ನನ್ನ ಸಾಧನೆಗೆ ನನ್ನ ಗುರುಗಳೇ ಪ್ರಮುಖ ಕಾರಣರು. ಕರಾಟೆ ಇದು ಕೇವಲ ಸುರಕ್ಷತೆ ಕಾಪಾಡಿಕೊಳ್ಳುವುದಷ್ಟೇ ಅಲ್ಲ, ಇದು ದೇಹದ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿದೆ ಎಂದಿದ್ದಾರೆ. 10-15 ವರ್ಷಗಳಿಂದ ನಾನು ಇದು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ಕಾರಣಾಂತರದಿಂದ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆದರೆ ನಮ್ಮ ಸರ್ ಅವರು ನನಗೆ ಅದೇ ರೀತಿ ಟಚ್ಚಲ್ಲಿದ್ದು ನನಗೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅವರು ಇಂಪಾರ್ಟೆಂಟ್ ಟೈಮ್ಸ್ ಎಲ್ಲನೂ ಬ್ರೇಕ್ ಮಾಡಿಕೊಂಡು ನನಗೆ ಮನೆ ಹತ್ರಕ್ಕೆ ಬಂದು ನನಗೆ ಕ್ಲಾಸ್ ಹೇಳಿ ನಾನು ಒಳ್ಳೆ ಟೀಚ್ ಮಾಡಿಕೊಂಡು ಈ ದಿನದಲ್ಲಿ ನಾನು ಈ ಥರ ನಿಮ್ಮ ಎದುರುಗಡೆ ನಿಲ್ಲಕ್ಕೆ ಕಾರಣ ಅಂತಂದರೆ ನಮ್ಮ ರಾಜವರ್ಧನ್ ಸರ್ ಅವರಿಗೆ ನಾನು ತುಂಬಾ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆ ಇಟ್ ಈಸ್ ನಾಟ್ ಓನ್ಲಿ ದ ಮಾರ್ಷಲ್ ಆರ್ಟ್, ಇಟ್ಸ್ ಗುಡ್ ಫಾರ್ ದ ಹೆಲ್ತ್. ಇದು ದೇಹಕ್ಕೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದಿದೆ. ನವಾಸ್ ಡೇ ದ ಫ್ಯಾಟ್ ವಿಲ್ ಬಿ ಇನ್ಕ್ರೀಸ್ ಇನ್ ಎವ್ರಿಬಡಿ. ಎಲ್ಲರ ಹತ್ರನೂ ಫ್ಯಾಟನ್ನು ಇನ್ಕ್ರೀಸ್ ಆಗ್ತಿದೆ. ಸೊ ಆ ಕಾರಣಕ್ಕೆ ಇದು ಒಂದು ಕರಾಟೆ, ಇದು ಒಂದು ಯೋಗ, ಇದು ಒಂದು ಮಾರ್ಷಲ್ ಆರ್ಟು, ಇದು ಒಂದು ಪ್ರತಿಯೊಂದು ಡೇ ಆಫ್ ದಿ ಎಜುಕೇಷನ್ ಇದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ವರ್ಕನ್ನು ಮಾಡಬೇಕು ಅಂದರೆ ಯು ಗೆಟ್ ದ ಎನರ್ಜಿ, ಮಸ್ಟ್ ಶುಡ್ ದ ಎನರ್ಜಿ. ನೀವು ಎಷ್ಟು ತಿಂತೀರಾ ಅದನ್ನು ಬರ್ನ್ ಮಾಡಬೇಕು. ಅಂದಾಗ ಮಾತ್ರ ನೀವು ಏನನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ತಿಂತೀರಾ, ಮನೇಲಿ ಕೂಡ್ತೀರಾ, ಒಬೆಸಿಟಿ ಪ್ರಾಬ್ಲಮ್ ಆಗುತ್ತೆ. ಆ್ಯಸ್ ಅ ಡೇ ನೋಡಿದ್ರಲ್ಲ ಎಲ್ಲ ಕಡೆ ಒಬೆಸಿಟಿ ಪ್ರಾಬ್ಲಮ್ ಇದೆ. ಇದರಿಂದ ಬರೀ ಮಾತ್ರ ಮಾರ್ಷಲ್ ಆರ್ಟು ಎಲ್ಲರೂ ಯೋಚನೆ ಮಾಡ್ತಿರ್ಬೋದು ಖಿಯಾ ಇದು ಏನು ಅಂತ. ಬಟ್ ಇದು ಖಿಯಾ ಅನ್ನೋದಲ್ಲ. ಇದರಿಂದ ವಿ ಅರ್ನ್ ಸಮಥಿಂಗ್, ವಿ ಹ್ಯಾವ್ ಸಮಥಿಂಗ್, ವಿ ಶುಡ್ ಎನ್ಹ್ಯಾನ್ಸ್ ದ ಸಮಥಿಂಗ್. ಫಸ್ಟ್ ಆಫ್ ಆಲ್ ನಮ್ಮ ಎಜುಕೇಷನು ಇದರಿಂದನೂ ಸ್ಟಾರ್ಟ್ ಆಗುತ್ತೆ. ನಾವು ಸಿಸ್ಟಮ್ಯಾಟಿಕ್ ಕಲಿಯೋದು ಈ ಕರಾಟೆಯಿಂದ. ಬೆಳಗ್ಗೆ ಏಳೋದಾಗಲಿ, ಬೆಳಗ್ಗೆ ಕೂಡೋದು, ನಿಂದ್ರೋದು ಪ್ರತಿಯೊಂದನ್ನು ಈ ಕರಾಟೆಯಲ್ಲಿ ನಾವು ಕಲಿತೀವಿ. ಬೆಳಗ್ಗೆ ಸ್ಟಾರ್ಟ್ ಆಯಿತು 6:30, ನಮ್ಮದು ಮಾರ್ನಿಂಗ್ ಸ್ಟಾರ್ಟ್ ಆಗೋದು 3 o'clock. ಎಲ್ಲ ಮಾರ್ಷಲ್ ಆರ್ಟು ಯಾರೇ ಆಗಲಿ, ನಮ್ಮ ರಾಜವರ್ಧನ್ ಸರ್ ಅವರು ಬೆಳಗ್ಗೆ 3 ಗಂಟೆಗೆ ಹೇಳ್ತಾರೆ. 3 ಗಂಟೆಯಿಂದ ಅವ್ರ ರುಟೀನ್ ಸ್ಟಾರ್ಟ್ ಆದರೆ ರಾತ್ರಿ 11 ಗಂಟೆಗೆ ಅವ್ರ ರುಟೀನ್ ಮುಗಿಯುತ್ತೆ. ಮತ್ತೆ ಡೇ ಬೈ ಡೇ ಇದೇ ಥರ. ನಾನು ಒಬ್ಬಳೇ ಮಾರ್ಷಲ್ ಆರ್ಟ್ ಅಂತ ಈ ಕಲಬುರಗಿಯಲ್ಲಿ ಎಷ್ಟೇ ಜನ ಹುಡುಗಿರಿದ್ದಾರಲ್ಲ ಅವ್ರು ಎಲ್ಲರೂ ಬ್ಲ್ಯಾಕ್ ಬೆಲ್ಟ್ ಆಗಬೇಕು. ಅವರೆಲ್ಲರೂ ನನಗಿಂತಲೂ ಹೆಚ್ಚಿಗೆ ಸಾಧನೆ ಮಾಡಬೇಕು. ನಮ್ಮ ಸೆಲ್ಫ್ ಡಿಫೆನ್ಸ್ ಸ್ಕೂಲ್ ಆಫ್ ಇಂಡಿಯನ್ ಕರಾಟೆಯಲ್ಲಿ ಇನ್ನಷ್ಟು ನಂತರ ಪ್ರತಿಭೆಗಳು ಬರಬೇಕು. ನಮ್ಮ ರಾಜವರ್ಧನ್ ಸರ್ ಅವರು ತುಂಬಾ ಅವರಿಗೆ ಬೆನಿಫಿಟನ್ನು ಕೊಡ್ತಾರೆ. ಅವ್ರು ಅದೇ ಥರ ಬರೀ ಇದು ಮಾರ್ಷಲ್ ಆರ್ಟು ಬ್ಲ್ಯಾಕ್ ಬೆಲ್ಟ್ ತೊಗೊಳೋದು ಇದು ಇಷ್ಟೇ ಅಲ್ಲ, ಇದರಿಂದ ನಮ್ಮ ಹೆಲ್ತಿಗೆ ಇಂಪಾರ್ಟೆಂಟ್ ಇದೆ. ಫಸ್ಟ್ ಆಫ್ ಆಲ್ ವಿ ಶುಡ್ ಗೆಟ್ ದ ಬೆಸ್ಟ್ ಹೆಲ್ತ್ ಯಾವ ಚಲೋ ಇರುತ್ತೆ ಅವ್ರು ಮಾತ್ರ ಕೆಲಸಕ್ಕೆ ಬರುತ್ತೆ. ನೀವು ಹೆಲ್ತ್ ಚಲೋ ಇದ್ರೇ ನೀವು ಮಾಡೋ ಕೆಲಸಗಳಿಗೆ ನೀವು ಒಳ್ಳೆಯದು ಫಿಟ್ನೆಸ್ ಕೊಡ್ಬೋದು, ಬೇರೆ ಎಲ್ಲದರಲ್ಲೂ ಕೆಲಸಕ್ಕೆ ಬರುತ್ತೆ. ಅದೇ ರೀತಿ ನಾನು ವಿಶ್ವಾಸ ಮಾಡೋದು ಈ ಕಲಬುರಗಿಯಲ್ಲಿರೋ ಎಲ್ಲ ನನ್ನ ವಿಶ್ವಕರ್ಮ ಸಮಾಜದ ಎಲ್ಲ ಯುವತಿಯರಿಗೂ, ಹಾಗೆ ಎಲ್ಲ ಸಮಾಜದ ಯುವತಿಯರಿಗೂ, ಮತ್ತು ನನ್ನ ಕಲಬುರಗಿಯ ಪ್ರೀತಿಯ ಸಹೋದರ ಸಹೋದರಿಗೂ ಎಲ್ಲರಿಗೂ ನಾನು ವಿಶ್ ಮಾಡೋದಿಷ್ಟೇ. ನೀವು ಕೂಡ ಮುಂದಿನ ದಿನದಲ್ಲಿ ನನ್ನ ಜೊತೆಗೆ ನಿಂತು ನೀವು ಬ್ಲ್ಯಾಕ್ ಬೆಲ್ಟ್ ಆಗಬೇಕು ಅಂತ ವಿಶ್ ಮಾಡ್ತಿದ್ದೀನಿ. ಸಮಾರಂಭದಲ್ಲಿ ಪೂಜ್ಯರಾದ ಚಿಕೇಂದ್ರ ಮಹಾಸ್ವಾಮಿ, ಜೇಮ್ಸ್ ಸಿಂಗ್ ಮಹಾಸ್ವಾಮಿ, ಬ್ರಹ್ಮಾನಂದ ಮಹಾಸ್ವಾಮಿ, ಬಿ ಜಯಸಿಂಗ್, ಎನ್ ಎಸ್ ಹಿರೇಮಠ್, ಗಂಗಾಧರ್ ಪೊದ್ದಾರ್, ಮಲ್ಲಣ್ಣ ಕಣ್ಣಿ, ಆರ್ ಜೆ ಮಂಜು ಉಪಸ್ಥಿತರಿದ್ದರು.
ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸೈಂಟ್ ಮೇರಿ ಚರ್ಚ್ ಆವರಣದಲ್ಲಿ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮಹಿಳಾ ಪೌರ ಕಾರ್ಮಿಕರಿಗೆ 101 ಸೀರೆಗಳನ್ನ ಪ್ರಗತಿಪರ ಸ್ತ್ರೀಯರು ವಿತರಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ರಾಬರ್ಟ್ ಮೈಕಲ್ ಮಿರಿಂದಾ ಅವರು, ನಗರದ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅಂತಹ ಪೌರ ಕಾರ್ಮಿಕರಿಗೆ ಸಮಾಜದಲ್ಲಿ ಸಮಾನತೆಯಿಂದ ಸ್ನೇಹಯುತವಾಗಿ ಕಾಣಬೇಕೆಂಬ ಉದ್ದೇಶದಿಂದ ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂತಸಕರ ವಿಷಯ ಎಂದರು. ಮಹಿಳಾ ಪ್ರಗತಿಪರ ವೇದಿಕೆ ಇದರ ಮುಂದಾಳುತನದಲ್ಲಿ ನಮ್ಮ ಆತ್ಮೀಯರಾದ ನಾಗರತ್ನ ದೇಶಮಾನಿ ಮೇಡಮ್ ಅವರು ಈ ನಗರದ ಸ್ವಚ್ಛತೆಗಾಗಿ ಶ್ರಮಿಸುತ್ತಿರುವ ಮಹಿಳೆಯರಿಗೋಸ್ಕರ, ಅತ್ಯಂತ ಬಡ ಮಹಿಳೆಯರಿಗೋಸ್ಕರ ಸೀರೆಯನ್ನು ಹಂಚಿಕೊಳ್ಳುವ ಈ ಕಾರ್ಯಕ್ರಮ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ. ನಮ್ಮ ಬಡ ಕಾರ್ಮಿಕರು ಯಾವಾಗಲೂ ನಮಗಾಗಿ ದುಡಿಯುತ್ತಾ ಇದ್ದಾರೆ. ನಾವು ಹೇಳೋಕ್ಕಿಂತ ಮುಂಚೆನೇ ಅವರು ಎದ್ದು ನಗರವನ್ನು ಸ್ವಚ್ಛ ಮಾಡುತ್ತಾರೆ. ಅಂಥವರ ಸೇವೆಯನ್ನು ಮನಗಂಡು ಅವರಿಗೆ ಒಳ್ಳೆಯ ಪ್ರೋತ್ಸಾಹ ನೀಡಲು, ಅವರಿಗೆ ಕೃತಜ್ಞತೆ ಸಲ್ಲಿಸಲು ಈ ಕಾರ್ಯಕ್ರಮ ಅತ್ಯಂತ ಸುಂದರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನಾನು ತುಂಬ ಸಂತೋಷ ಪಡುತ್ತೇನೆ. ಸಮಾರಂಭದಲ್ಲಿ ಡಾಕ್ಟರ್ MS ವಾಸೋಡಿ, ರಮಾಜಿ ಸಣ್ಣೂರ್ಕರ್, ಡಾಕ್ಟರ್ ನಾಗರತ್ನ ಬಿ ದೇಶಮಾನೆ, ಡಾಕ್ಟರ್ ಶಂಕರ್ ಬಾಳಿ ಭಾಗವಹಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಬ್ರಾಹ್ಮಣ ಬಂಧನದಿಂದ ವಿಮುಕ್ತಿಗೊಳಿಸಲು ನಾಸಿಕ್ ಜಿಲ್ಲೆಯ ಮಹಾಡ್ನಲ್ಲಿ 1927 ಡಿಸೆಂಬರ್ 25ರಂದು ಮನುಸ್ಮೃತಿಯ ದಹನ ಮಾಡಿದ್ದು, ಅದೇ ಸ್ಮರಣಾರ್ಥವಾಗಿ ಡಿಸೆಂಬರ್ 25ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮನುಸ್ಮೃತಿ ದಹನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಅರ್ಜುನ್ ಬದ್ರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅರ್ಜುನ್ ಬದ್ರಿ ಅವರು, ನಮ್ಮ ದೇಶದಲ್ಲಿ ಮನುಸ್ಮೃತಿಯನ್ನ ಬಹುತೇಕ ಶ್ಲೋಕಗಳಲ್ಲಿ ಮಹಿಳೆಯರಿಗೆ ಅವಮಾನಿಸಲಾಗಿದೆ. ಭಾರತಕ್ಕೆ ಸಂವಿಧಾನ ನೀಡಿರುವ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಶಾಸನಾತ್ಮಕ ಹಕ್ಕುಗಳನ್ನು ಕೊಡಲು ಭಾರತದ ಮಹಿಳೆಯರ ಪುರುಷರ ಸ್ಥಾನದಲ್ಲಿ ನಿಲ್ಲಿಸಿ ಭಾರತದ ಮಹಿಳೆಯರಿಗೆ ಮಹತ್ವಪೂರ್ಣವಾದ ಕೊಡುಗೆಯನ್ನು ನೀಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮತ್ತು ಶೂದ್ರರಿಗೆ ಬ್ರಾಹ್ಮಣ್ಯದ ಬಂಧನದಿಂದ ವಿಮುಕ್ತಿಗೊಳಿಸಲು ನಾಸಿಕ್ ಜಿಲ್ಲೆ ಮಹಾಡ್ನಲ್ಲಿ 1927 ಡಿಸೆಂಬರ್ 25ರಂದು ಮನುಸ್ಮೃತಿಯನ್ನ ದಹನ ಮಾಡಿದ್ರು. ಅದೇ ಸ್ಮರಣಾರ್ಥವಾಗಿ ಡಿಸೆಂಬರ್ 25ರಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮುಖಾಂತರ ಬೃಹತ್ ಮೆರವಣಿಗೆಯೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಮನುಸ್ಮೃತಿಗೆ ಬೆಂಕಿ ಹಚ್ಚಿ ದಹನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಜಾತಿ ಅಸಮಾನತೆ ವಿಚಾರ ಉಳಿತಕ್ಕಂಥ ಮನಸ್ಸುಗಳು, ಇವೆಲ್ಲ ವಿಕೃತಿಗಳು ನಡೀಲಿಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥದ್ದು. ಇವತ್ತು ಯಾವ ಮನುಸ್ಮೃತಿ ಮಹಿಳೆಯರಿಗೆ ಅತಿ ಅವಮಾನಕರವಾಗಿ ನಡೆದಿರ್ತಕ್ಕಂಥದ್ದು, ಆದರೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಪುರುಷ ಸಮಾನವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟು ಅವರಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆ ಮತ್ತು ಅಸಮಾನತೆಯಿಂದ ಬದುಕು ಮಾಡಿರ್ತಕ್ಕಂಥ ದಲಿತರಿಗೆ ಇವತ್ತು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತೇನಂತಂದರೆ ಇವತ್ತು ಮನುಸ್ಮೃತಿ ಅಂತಕ್ಕಂಥ ಏನು ವಿಚಾರಧಾರೆಗಳು ಇರ್ತಕ್ಕಂಥದ್ದು, ಇವತ್ತು ಕೆಲವು ದಿವಸಗಳ ಹಿಂದೆ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಒಂದು ಸಂದೇಶ ಸಾರಿರ್ತಕ್ಕಂಥದ್ದು. ಎಂಥ ಸಂದೇಶ ಅಂತಂದರೆ, ದಲಿತರಿಗೆ ಅಂದರೆ ಅಸ್ಪೃಶ್ಯರಿಗೆ ಏನು 4 ಗೋಡೆಗಳ ಮಧ್ಯೆ
ಅವರಿಗೆ ಜಾತಿ ನಿಂದನೆ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಅಥವಾ ದೌರ್ಜನ್ಯ ಆಗಿರ್ಬೋದು, ಅಂಥ ಘಟನೆಗಳು SC/ST ದೌರ್ಜನ್ಯ ಕಾರ್ಯಗಳು ಒಳಪಡುವುದಿಲ್ಲ ಅಂತಕ್ಕಂಥದ್ದು ಇವತ್ತು ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ನ್ಯಾಯಾಲಯ ಆದೇಶ ಮಾಡಿರ್ತಕ್ಕಂಥದ್ದು. ಇದ್ರ ಹಿಂದೆ ಇರ್ತಕ್ಕಂಥದ್ದು ಎಲ್ಲ ಮನುಸ್ಮೃತಿ ವಿಚಾರಧಾರೆಗಳು. ಇವತ್ತಿಗೂ ಕೂಡ ಮನುಸ್ಮೃತಿ ವಿಚಾರಧಾರೆಗಳು ಸಂವಿಧಾನಕ್ಕಿಂತಲೂ ಹೆಚ್ಚಿಗೆ ಏನಪ್ಪ ಅಂದರೆ ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲದರೇನಪ್ಪ ಹಾಸ್ಯ ಹೊಕ್ಕಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ರಂದು ಏನು ಪ್ರಪ್ರಥಮವಾಗಿ ಮನುಸ್ಮೃತಿ ಸುಟ್ಟರು. ಅವರು ಬದುಕಿನುದ್ದಕ್ಕೂ ಏನಪ್ಪ ಅಂತಂದರೆ ಪ್ರತಿ ವರ್ಷ ಆ ಸಾಂಕೇತಿಕವಾಗಿ ಮನುಸ್ಮೃತಿಯ ಕೆಲವು ಪ್ರತಿಗಳು ಏನಪ್ಪ ಅಂದರೆ ಸುಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಶಾಖೆ ಅಡಿಯಲ್ಲಿ ಇದೇ ದಿನಾಂಕ ಡಿಸೆಂಬರ್ 25ರಂದು ಮನುಸ್ಮೃತಿಯ ದಹನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾರಿತ್ರ್ಯವಾಗಿ ಸುಟ್ಟಿರ್ತಕ್ಕಂಥ ಒಂದು ನೆನಪಿನಗೋಸ್ಕರ ಇವತ್ತು ಒಂದು ಬೃಹತ್ ಮೆರವಣಿಗೆ ಮುಖಾಂತರ ಇವತ್ತು ನಾವು ಮನುಸ್ಮೃತಿಯ ದಹನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ, ಸೂರ್ಯಕಾಂತ್ ಆಜತ್ಪುರ್, ಶಿವಕುಮಾರ್ ಕೊರಳಿ, ಕಪಿಲ್ ಸಿಂಗ್ಗೆ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸೆಂಬರ್ 22ರಂದು ನಡೆಯಲಿರುವ ಮೊದಲ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಂಡ ಕಲಬುರಗಿ ಜಿಲ್ಲಾಡಳಿತ. ಕೇಂದ್ರ ಸರ್ಕಾರದ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ 7ನೇ ದಿನಕ್ಕೆ ಕಾಲಿಟ್ಟ ಸ್ಲಂ ಜನಾಂದೋಲನ ಧರಣಿ. ಕರ್ನಾಟಕ ನಾಟಕ ಅಕಾಡೆಮಿ ವತಿಯಿಂದ ಡಿಸೆಂಬರ್ 28ರಂದು ರಂಗಾವಲೋಕನ ಶಿಬಿರ ಆಯೋಜಿಸಲಾಗಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಭೀಮಸೇನ ಆರ್. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.